ಈಗ ಎಂಟನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಇಲ್ಲಿಯವರೆಗೆ 4ನೇ ಮನೆಯಲ್ಲಿ ಅರ್ಧಾಷ್ಟಮ ಶನಿಯಾಗಿತ್ತು. 4ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇತ್ತು. ಅದಕ್ಕೆ ಅರ್ಧಾಷ್ಟಮ ಶನಿ ಎಂದು ಹೆಸರು. ಅರ್ಧಾಷ್ಟಮ ಶನಿ ಕೂಡ ಹಲವಾರು ತೊಂದರೆಗಳನ್ನು ಕೊಡ್ತಾ ಇದ್ದಿರುತ್ತೆ. ಅದು ಬಿಡುಗಡೆ ಆದರೂ ಕೂಡ 5ನೇ ಮನೆಯನ್ನು ಅಷ್ಟೊಂದು ಶ್ರೇಷ್ಠವಾದ ಸ್ಥಾನ ಅಲ್ಲ ಶನಿಗೆ. ಇದಕ್ಕೆ ಪಂಚಮ ಶನಿ ಎಂದು ಹೇಳುತ್ತೇವೆ. ಇನ್ನು 2.5 ವರ್ಷಗಳ ಕಾಲ ನಿಮ್ಮ ರಾಶಿಗೆ 5ನೇ ಮನೆಯಲ್ಲಿ ಶನಿ ಸಂಚಾರ ಮಾಡಲಿದೆ. ಇದರಿಂದ ಏನಾಗುತ್ತದೆ? ಇದರಿಂದ ಮಕ್ಕಳಿಂದ ತೊಂದರೆಗಳು ಉಂಟಾಗುತ್ತದೆ ಅಥವಾ ಮಕ್ಕಳಿಗೆ ತೊಂದರೆ ಆಗುತ್ತದೆ. ಮಕ್ಕಳು ದೂರ ಆಗುವ ಸಾಧ್ಯತೆ ಇರುತ್ತೆ. ಸಣ್ಣ ಮಕ್ಕಳಾದರೆ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು. ಸ್ವಲ್ಪ ಸ್ಕೂಲ್ಗೆ ಹೋಗೋ ಮಕ್ಕಳಾದರೆ ಅವರ ಎಜುಕೇಷನಲ್ಲಿ ತೊಂದರೆಗಳು ಆಗ್ಬೋದು. ಇನ್ನು ಟೀನೇಜ್ ಆದರೆ ಅವರಿಂದ ಕೆಟ್ಟ ಹೆಸರುಗಳು ಬರುವ ಸಾಧ್ಯತೆ ಇರುತ್ತೆ. ಇನ್ನು ಬೆಳೆದು ನಿಂತವರಾದರೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತದೆ. ಯಾವುದೋ ಒಂದು ರೀತಿಯಲ್ಲಿ ಮಕ್ಕಳಿಂದ ನಿಮ್ಮ ಸ್ಟೇಜ್ ಯಾವುದು ಅನ್ನೋದರ ಮೇರೆಗೆ, ನಿಮಗೆ ಮಕ್ಕಳು ಯಾವ ವಯಸ್ಸಿನಲ್ಲಿ ಇದ್ದಾರೆ ಎಂಬುದರ ಮೇರೆಗೆ ನಿಮಗೆ ಮಕ್ಕಳಿಂದ ಸಮಸ್ಯೆಗಳು ಉಂಟಾಗುತ್ತದೆ. ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ಏನಂದರೆ, ಪಂಚಮ ಸ್ಥಾನದಲ್ಲಿ ಬರುವ ಶನಿಯಿಂದ ನೀವು ಯಾವುದಾದ್ರೂ ಒಂದು ದೇವಸ್ಥಾನ, ಪೂಜೆ ಪುನಸ್ಕಾರ, ಮಂತ್ರಗಳ ಜಪ, ಮಂತ್ರಗಳನ್ನು ಕಲಿಯುವುದು, ಈ ರೀತಿ ಮಾಡಿಕೊಳ್ಳುವುದರಿಂದ, ಹಾಗೆ ನಿಮ್ಮ ಜಾತಕದಲ್ಲಿ 5ನೇ ಅಧಿಪತಿ ಯಾರು? ಗುರು ಅಥವಾ ಗುರುಗ್ರಹಕ್ಕೆ, ಗುರು ಮಕ್ಕಳ ಕಾರಕ, ಗುರುಗ್ರಹವನ್ನು ಆರಾಧನೆ ಮಾಡುವುದರಿಂದ, ಅಂದರೆ ಗುರುಗಳ ಆರಾಧನೆ ಮಾಡುವುದರಿಂದ, ರಾಘವೇಂದ್ರ ಸ್ವಾಮಿಯನ್ನು ಆರಾಧನೆ ಮಾಡುವುದರಿಂದ ಮಕ್ಕಳಿಗೆ ಬರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಅಥವಾ ನಿಮ್ಮ ಜಾತಕದಲ್ಲಿ 5ನೇ ಅಧಿಪತಿ ಯಾರು, ಅವನು ಯಾವ ರೀತಿ ಇದ್ದಾನೆ ಅಂತ ನೋಡಿಕೊಂಡು ಆ ಅಧಿಪತಿಯ ಅಧಿದೇವತೆಯನ್ನು ಆರಾಧನೆ ಮಾಡುವುದರಿಂದ, ಎರಡೂ ಕೂಡ ಆರಾಧನೆ ಮಾಡ್ಬೋದು. ಸಾಮಾನ್ಯವಾಗಿ ಕಾರಕ ಗುರು ಮತ್ತು ಅಧಿಪತಿ, ಇದರಲ್ಲಿ ಯಾರದನ್ನು ಬೇಕಾದರೂ ನೀವು ಸೆಲೆಕ್ಟ್ ಮಾಡಿಕೊಂಡು ಅವರ ಆರಾಧನೆ ಮಾಡುವುದು. ಮತ್ತು ಶನಿ ಮಹಾತ್ಮನ ಆರಾಧನೆ, ಶನಿವಾರದಂದು ಶನಿ ಮಹಾತ್ಮನಿಗೆ ನೈವೇದ್ಯ ಮಾಡಿ, ಎಳ್ಳು, ಬೆಲ್ಲ, ಅವಲಕ್ಕಿ ಇದನ್ನು ಮಿಶ್ರಣ ಮಾಡಿ ನೈವೇದ್ಯ ಮಾಡಿ ನೀವು ತೆಗೆದುಕೊಳ್ಳದೆ ಬರುವವರಿಗೆ ದಾನ ಮಾಡಿ ಪೂಜೆ ಮಾಡ್ಕೊಂಬರುವುದರಿಂದ, ಮತ್ತು ಅಂಗವಿಕಲರಿಗೆ, ಕಣ್ಣಿಲ್ಲದವರಿಗೆ, ವಯಸ್ಸಾದವರಿಗೆ ದಾನ ಧರ್ಮಗಳು, ಅನ್ನದಾನ ಮಾಡುವುದರಿಂದ ಶನಿಯಿಂದ ಬರುವ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇದರ ಜೊತೆಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದು ಕೂಡ ಬಹಳ ಶ್ರೇಷ್ಠ. ಅದರಿಂದಲೂ ನಿಮಗೆ ನಿವಾರಣೆ ಸಿಗುತ್ತದೆ. ಈ ಬಾರಿ ಪಂಚಮ ಶನಿಯನ್ನು ದಾಟಿದರೆ ಮುಂದಿನ ಬಾರಿ ನಿಮಗೆ 6ನೇ ಮನೆಗೆ ಶನಿ ಗ್ರಹ ಬರಲಿದೆ. ಅದು ನಿಮಗೆ ಬಹಳ ಅನುಕೂಲವಾಗಿ ಇರುತ್ತದೆ. ಈ 2.5 ವರ್ಷಗಳ ಕಾಲ ಮಕ್ಕಳ ವಿಚಾರದಲ್ಲಿ ಜೋಪಾನವಾಗಿ, ಕೇರ್ಫುಲ್ ಆಗಿ ನೋಡಿಕೊಳ್ಳುವುದು ಉತ್ತಮ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಪುಸ್ತಕಗಳು 4 ಪುಸ್ತಕಗಳು ಇದೆ. ನೀವು ಜ್ಯೋತಿಷ್ಯರೇ ಭಾಗ 1, ಭಾಗ 2 ಮತ್ತು ನ್ಯೂಮರಾಲಜಿ ಬುಕ್ ಒಂದಿದೆ, ನೀವು ಸಂಖ್ಯಾಶಾಸ್ತ್ರಜ್ಞರೇ ಅಂತ. ಈಗ ಹೊಸದಾಗಿ ಕವಡೆಗಳು ಮಾತನಾಡುತ್ತವೆ ಎಂಬ ಪುಸ್ತಕವು ಕೂಡ ಇದೆ. ಇದಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಬೇಸಿಕ್ಕು, ಹೈಯರು, ಅಡ್ವಾನ್ಸು, ನಕ್ಷತ್ರ ಮತ್ತು ಪರಿಹಾರ ಕ್ಲಾಸ್ ಇದೆ. ದೇವಿ ಉಪಾಸನೆ, ಯಂತ್ರ ಮಂತ್ರ, ಇದು ನೇರ ಕಾರ್ಯಾಗಾರಗಳು. ಬುಕ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾದ ಸಮಯದಲ್ಲಿ ಮಾಡಿಕೊಡಲಾಗುತ್ತದೆ. ಎಲ್ಲರಿಗೂ ಭಗವತಿ ಅನುಗ್ರಹಿಸಲಿ. ನಮಸ್ಕಾರ.